ಸರ್ ಇದು ಮೀಡಿಯಾದಲ್ಲಿ ನಮ್ಮ ಗಮನಕ್ಕೂ ಬಂತು. ಚಾಲ್ತಿ ವರ್ಷ ಮತ್ತು ಚಾಲ್ತಿ ಹಿಂದಿನ ವರ್ಷ ಏನಿರುತ್ತೆ, ಝೋನಲ್ ಆಫೀಸರ್ ಏನಿರ್ತಾರೆ ಅವರನ್ನೇ ಉಪನೋಂದಣಾಧಿಕಾರಿಗಳು ಅಂತಿರ್ತಾರೆ. ಬರ್ತು ಮತ್ತು ಡೆತ್ತಿಗೆ, ಜನನ ಮತ್ತು ಮರಣಕ್ಕೆ. ಸೊ ಅವ್ರಿಗೆ ಒಂದು ಲಾಗಿನ್ ಐ ಡಿ ಇರುತ್ತೆ. ಸೊ ಬರ್ತ್ ಆ್ಯಂಡ್ ಡೆತ್ ರಿಜಿಸ್ಟರ್ ಕಡೆಯಿಂದನೇ ಕೊಟ್ಟಿರ್ತಾರೆ. ಸೊ ಅದನ್ನು ಅವರೇ ಹ್ಯಾಂಡಲ್ ಮಾಡ್ತಾರೆ ಸರ್. ಸೊ ಹಾಗಾಗಿ ಅದು ಚಾಲ್ತಿ ವರ್ಷ ಮತ್ತು ಚಾಲ್ತಿ ಹಿಂದಿನ ವರ್ಷ 2 ವರ್ಷದ್ದು ಯಾವುದೇ ಅಪ್ಡೇಟ್ ಮಾಡಲಿ, ಎಂಟ್ರಿ ಆಗಲಿ ಅವರೇ ಮಾಡಬೇಕು ಸರ್. ಅದನ್ನ ಈಗಾಗಲೇ ಗೋಕುಲ್ ಪೊಲಿಟಿಷನ್ ಒಂದು ಎಫ್ ಐ ಆರ್ ಕೂಡ ಆಗಿದೆ ಸರ್. ಈ ಮುಂದೆ ಏನು ಕ್ರಮ ತಗೋತಾ ಇದ್ದಾರೆ? ನಾಗರಾಜ್ ನಾಯ್ಕರ್ ಅಂತ ಆಪರೇಟರ್ ಇದ್ದಾರೆ, ಏನು ಕ್ರಮ ತಗೋತಾರೆ ಸರ್? ಈಗ ಅದು ಅವ್ರ ಹಂತದಲ್ಲೇ ಬರುತ್ತೆ ಅದು. ಸೊ ನಮ್ಮ ಹೆಡ್ ಆಫೀಸ್ ಹಂತದಲ್ಲಿ ಬರೋದಿಲ್ಲ. ಮಾಧ್ಯಮಗಳ ಮುಖಾಂತರ ತಿಳಿದು ಬಂದಿದ್ದೇನು ಅಂತಂದರೆ ಈಗಾಗಲೇ ಅವ್ರನ್ನ ತೆಗೆದು ಹಾಕಿದ್ದಾರೆ ಅಂತಂದು ತಿಳಿದು ಬಂದಿದೆ. ಅದು ಅಲ್ಲದೆ ಅವ್ರು ಗುತ್ತಿಗೆ ನೌಕರರಿದ್ದರಿಂದ ಸೊ ಅವ್ರ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೇನೆ ಸರ್. ಈ ಥರ ಆಗಲಾರ್ದೆ ಇರೋ ಥರ ನಾವು ಮುಂಚೆನೇ ಹೇಳಿದ್ನಲ್ಲ, ಚಾಲ್ತಿ ವರ್ಷ ಮತ್ತು ಅದ್ರ ಹಿಂದಿನ ವರ್ಷ 2 ವರ್ಷದ್ದು ವಲಯ ಅಧಿಕಾರಿಗಳ ವ್ಯಾಪ್ತಿಯಲ್ಲೇ ಬರೋದ್ರಿಂದ ಸೊ ಎಲ್ಲ ವಲಯ ಅಧಿಕಾರಿಗಳು ತಮ್ಮ ಆಪ್ರೇಟರ್ಗಳಿಗೆ ಸರಿಯಾಗಿ ತಿಳುವಳಿಕೆ ಹೇಳಿ ಅಥವಾ ತಮ್ಮ ಕೀಯ ಏನೋ ದುರುಪಯೋಗ ಆಗಲಾರ್ದೆ ಇರೋ ಥರ ನೋಡ್ಕೊಳ್ಳೋದು ಬೆಟರ್ ಅಂತ ಅನ್ಸುತ್ತೆ. ನಾವೀಗಾಗಲೇ ಡೈರೆಕ್ಷನ್ಸ್ ಎಲ್ಲರಿಗೂ ಕೊಟ್ಟಿದ್ದೇವೆ. ಸೊ ನಿಮ್ಮ ಕೀ ದುರುಪಯೋಗ ಆಗಲಾರ್ದೆ ಇರೋ ಥರ ನಿಮ್ಮದೇ ಜವಾಬ್ದಾರಿ ಅಂತೇಳಿ ಸಂಬಂಧಪಟ್ಟ ವಲಯಾಧಿಕಾರಿ ಅವರ ಕೀ ಇರೋದ್ರಿಂದ ಸೊ ಅವರೇ ಇದು ಮಾಡ್ತಾರೆ. ಬಟ್ ಅಲ್ಲಿ ಅವರು ನನ್ನ ಗಮನಕ್ಕೂ ಬರಲಾರ್ದೆ ನನ್ನ ಕೀನು ದುರುಪಯೋಗ ಪಡಿಸ್ಕೊಂಡು ಈ ಥರ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸರ್ ಅವರು. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್. 2 ಪ್ರಕರಣ ಆಗಿದೆ ಅಂತ ಮಾಧ್ಯಮದ ಮುಖಾಂತರ ಗಮನಕ್ಕೆ ಬಂದಿದೆ. ಹೌದು, ಪ್ರತಿಯೊಂದಕ್ಕೂ OTP ಹೋಗುತ್ತೆ.